ಇದು ವಿವಿಧ ರಾಜ್ಯಗಳಲ್ಲಿ ಪ್ರಾದೇಶಿಕ ಮತ್ತು ಉಪ ಪ್ರಾದೇಶಿಕ ಕಚೇರಿಗಳನ್ನು ಹಾಗೂ ಶಾಖಾ ಕಚೇರಿಗಳನ್ನು ಹೊಂದಿದೆ ಮತ್ತು ದೇಶದ ಹಾಗೂ ರಾಜ್ಯಗಳ ವಿವಿಧ ಸ್ಥಳಗಳಲ್ಲಿ ಆಸ್ಪತ್ರೆಗಳು ಮತ್ತು ಚಿಕಿತ್ಸಾಲಯಗಳನ್ನು ಹೊಂದಿದ್ದು ರಾಜ್ಯ ಸರ್ಕಾರಗಳ ಸಹಯೋಗದೊಂದಿಗೆ ಆರೋಗ್ಯ ರಕ್ಷಣೆಯ ಜೊತೆಗೆ ವಿವಿಧ ನಗದು ಸೌಲಭ್ಯಗಳನ್ನು ಒದಗಿಸುತ್ತದೆ. ಈ ಸಂಸ್ಥೆಯ ಲಾಂಛನ ಪಂಚದೀಪವಾಗಿದ್ದು ಈ ಸಂಸ್ಥೆಯು ನೀಡುವ 5 ಪ್ರಮುಖ ಸೌಲಭ್ಯಗಳನ್ನು ಸಾಂಕೇತಿಸುತ್ತದೆ. ಕಾರ್ಮಿಕರು ಈ ಕಾಯ್ದೆಯ ವ್ಯಾಪ್ತಿಯಡಿಯಲ್ಲಿ ನೋಂದಾವಣೆಗೊಂಡ ದಿನದಿಂದಲೇ ವೈದ್ಯಕೀಯ ರಕ್ಷಣೆ ದೊರೆಯುತ್ತದೆ. ಅನಾರೋಗ್ಯ, ಪ್ರಸವ, ವೃತ್ತಿ ಸಂಬಂಧಿ ಅಪಘಾತದಿಂದ ಆದ ಗಾಯ ಮತ್ತು ಅಂಗವಿಕಲತೆ, ಮರಣದಂತಹ ಆಕಸ್ಮಿಕ ಸಂದರ್ಭಗಳಲ್ಲಿ ಕಾರ್ಮಿಕರಿಗೆ ವೈದ್ಯಕೀಯ ಆರೈಕೆಯ ಜೊತೆಗೆ ಆರ್ಥಿಕ ಮತ್ತು ಸಾಮಾಜಿಕ ಸುರಕ್ಷತೆಯನ್ನು ನೀಡಿ ಕಾರ್ಮಿಕರ ಮುಖದಲ್ಲಿ ಮಂದಹಾಸವನ್ನು ಮೂಡಿಸುತ್ತಿದೆ ಹಾಗೂ ಉದ್ಯೋಗದಾತರ ಜವಾಬ್ದಾರಿಯನ್ನ ಕಡಿತಗೊಳಿಸಿದೆ. ಈ ಸಂಸ್ಥೆ ಇದೀಗ ಸ್ಪ್ರೀ 2025 ಸ್ಕೀಮ್ ಟು ಪ್ರಮೋಟ್ ರಿಜಿಸ್ಟ್ರೇಷನ್ ಆಫ್ ಎಂಪ್ಲಾಯರ್ಸ್ ಅಂಡ್ ಎಂಪ್ಲಾಯೀಸ್ ಉದ್ಯೋಗದಾತರು ಮತ್ತು ಉದ್ಯೋಗಿಗಳ ನೋಂದಣಿಯನ್ನು ಉತ್ತೇಜಿಸುವ ಯೋಜನೆಯನ್ನು ಈ ಸಂಸ್ಥೆಯು ಈಗ ಹಮ್ಮಿಕೊಂಡಿದೆ. ಈ ಯೋಜನೆಯನ್ನ ಡಾಕ್ಟರ್ ಮನ್ಸುಖ್ ಮಾಂಡವೀಯ ಮಾನ್ಯ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಹಾಗೂ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವರು ಅವರ ಅಧ್ಯಕ್ಷತೆಯಲ್ಲಿ ಹಿಮಾಚಲ ಪ್ರದೇಶದ ಶಿಮ್ಲಾದಲ್ಲಿ ನಡೆದ ಕಾರ್ಮಿಕರ ರಾಜ್ಯ ವಿಮಾ ನಿಗಮದ 196ನೇ ಸಭೆಯಲ್ಲಿ ಅನುಮೋದಿಸಿದೆ. ಉದ್ಯೋಗದಾತರು ಮತ್ತು ಉದ್ಯೋಗಿಗಳ ನೋಂದಣಿಯನ್ನು ಉತ್ತೇಜಿಸುವ ಯೋಜನೆ ಸ್ಪ್ರೀ 2025 ಕಾರ್ಮಿಕರ ರಾಜ್ಯ ವಿಮಾ ನಿಗಮವು ಸಾಮಾಜಿಕ ಭದ್ರತಾ ವ್ಯಾಪ್ತಿಯನ್ನು ವಿಸ್ತರಿಸಲು ಅನುಮೋದಿಸಿದ ಒಂದು ವಿಶೇಷ ಉಪಕ್ರಮವಾಗಿದ್ದು, ಕಾಯ್ದೆಯ ನಿಬಂಧನೆಗಳಿಗೆ ಅನುಸಾರವಾಗಿ 10 ಮತ್ತು ಅದಕ್ಕಿಂತ ಹೆಚ್ಚು ಉದ್ಯೋಗಿಗಳನ್ನು ಹೊಂದಿರುವ ಎಲ್ಲ ಘಟಕಗಳು, ಸಂಸ್ಥೆಗಳು ತಮ್ಮ ಸ್ಥಾಪನೆಯ 15 ದಿನಗಳೊಳಗಾಗಿ ಕಾಯ್ದೆಯಡಿ ನೋಂದಾಯಿಸಿಕೊಳ್ಳಬೇಕು. ಆದಾಗ್ಯೂ ಯಾವುದೇ ಕಾರಣದಿಂದ ಉದ್ಯೋಗದಾತರು ತಮ್ಮ ಸಂಸ್ಥೆ ಘಟಕವನ್ನು ಇನ್ನೂ ನೋಂದಾಯಿಸದಿದ್ದಲ್ಲಿ ಈ ಯೋಜನೆ ದಿನಾಂಕ 1ನೇ ಜುಲೈನಿಂದ 31 ಡಿಸೆಂಬರ್ 2025ರವರೆಗೆ 6 ತಿಂಗಳ ಅವಧಿಗೆ ಜಾರಿಯಲ್ಲಿದ್ದು, ಗುತ್ತಿಗೆ ಹಾಗೂ ತಾತ್ಕಾಲಿಕ ಕಾರ್ಮಿಕರು ಸೇರಿದಂತೆ ಇಎಸ್ಐ ಅಡಿಯಲ್ಲಿ ಇನ್ನೂ ನೋಂದಾವಣೆಯಾಗದ ಉದ್ಯೋಗದಾತರು ಮತ್ತು ಉದ್ಯೋಗಿಗಳು ನೋಂದಾವಣಿ ಪೂರ್ವದ ಯಾವುದೇ ಪರಿಶೀಲನೆ ಅಥವಾ ಹಿಂದಿನ ಯಾವುದೇ ಬಾಕಿ ಪಾವತಿಯ ಬೇಡಿಕೆ ಇಲ್ಲದೆ ನೋಂದಾಯಿಸಿಕೊಳ್ಳಲು ಒಂದು ಬಾರಿಯ ಅವಕಾಶವನ್ನ ಒದಗಿಸುತ್ತದೆ. ಈ ದಿನ ಈ ವಿಶೇಷ ಯೋಜನೆಯ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿದುಕೊಳ್ಳಲು ನಾವೆಲ್ಲರೂ ಇಲ್ಲಿ ಸೇರಿದ್ದು ಗೌರವಾನ್ವಿತ ಮಾಧ್ಯಮ ಮತ್ತು ಪತ್ರಿಕೆ ಮಿತ್ರರು ಈ ಯೋಜನೆಯ ಬಗ್ಗೆ ತಮ್ಮ ಮಾಧ್ಯಮಗಳ ಮುಖಾಂತರ ಪ್ರಚಾರವನ್ನು ನೀಡಿ ಹೆಚ್ಚಿನ ಉದ್ಯೋಗದಾತರು ಮತ್ತು ಉದ್ಯೋಗಿಗಳಿಗೆ ಈ ಯೋಜನೆಯ ಅಡಿಯಲ್ಲಿ ನೋಂದಾವಣೆಯಾಗಿ ಈ ಯೋಜನೆಯಡಿ ಸಿಗುವ ಸೌಲಭ್ಯಗಳನ್ನು ಪಡೆಯಲು ಅನುಕೂಲವಾಗುವಂತೆ ತಮ್ಮ ಸಹಕಾರವನ್ನು ಕೋರುತ್ತಾ ಈ ಬಗ್ಗೆ ತಮ್ಮ ಮಾಧ್ಯಮಗಳ ಮುಖಾಂತರ ಹೆಚ್ಚಿನ ಪ್ರಚಾರ ನೀಡಬೇಕೆಂದು ವಿನಂತಿಸಲು ಹಾಗೂ ಈ ಯೋಜನೆಯ ಬಗ್ಗೆ ಇನ್ನಷ್ಟು ವಿಸ್ತೃತ ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರಾದೇಶಿಕ ನಿರ್ದೇಶಕರಾದ ಶ್ರೀ ಮನೋಜ್ ಕುಮಾರ್ ಅವರು. First, I would like to welcome you to our office. This is first time we are going for press meet in our office, and it is a very heartfelt pleasure that you people have joined us. This we are going for a very noble cause. Just before start of this meet, let me introduce myself first. Myself, Manoj Kumar. I am Regional Director at Regional Office Bangalore. With me is S. Karika Senghi ma'am. She is SRO in charge at SRO Bhomasandra. And here is my friend Sada Kishore sir. He is SRO in charge Penia. Sir, there are only 3 offices here, administrative offices. Apart from that, there are lots of hospitals, dispensaries, and other sub-regional offices in entire Karnataka. We are gathered here to discuss and spread awareness about SPREE. You know, already Purnima has explained that SPREE is a scheme for promotion of registration of employer and employees. But before going on that, let me first give some details about what ESIC is. You might knowing that what ESIC, but
So far, I know that people are not very much aware what ESIC exactly doing. Sir, Employees State Insurance Corporation comes under Ministry of Labour and Employment. The ESI was constituted to provide benefit at the time of accident and take care of the family and the employees. People generally know that we are having only medical facility, but apart from medical facility, we are having almost 15-20 sort of benefits, which is in the form of cash benefit. Few of them are such as sickness benefit, which is in the form of cash benefit. When the people fall sick, they could not able to go to office. During that period, ESIC gives some money. It is around 70% of the wages during the period of absence. This spree scheme very recently. This is for those who are left out from the registration, those employer or employees who are left out of registration. They will be free to register from 1st July to 31st December without any penal actions or any prosecutions actions. There will be no demand of contribution for past period. So I request all the left out employer and employees to come forward and please register themselves in ESIC and get the social security bracket cover. There are lots of benefits comes under ESIC. Apart from medical, we are providing pensions and also disablement benefits and sickness benefit. They will be covered from day one of registration. So I request that all those who are left out, please come forward and cover and take the benefit of spree. Further, Government of India has also launched ELI scheme for those who are the first time job seeker. They can get the benefit of incentive of Government of India if they continue for 12 months. That will be up to 15,000. And for those employers, if they are employing the first time job seeker, if there is any additional employment, if it is 50, the number of the employees employed up to 50, they have to do additional employment for 2 persons, and they will get the incentive of up to rupees 36,000. There are some ceiling if the number of ಕಾರ್ಮಿಕರ ರಾಜ್ಯ ವಿಮಾ ನಿಗಮದ ಬಗ್ಗೆ ಮತ್ತು ಅದು ನೀಡುವ ಯೋಜನೆಗಳ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ತಮ್ಮೊಂದಿಗೆ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೀನಿ. ಕಾರ್ಮಿಕರ ರಾಜ್ಯ ವಿಮಾ ನಿಗಮ 2 ರೀತಿಯ ಪ್ರಮುಖ ಯೋಜನೆಗಳನ್ನ ಕೊಡುತ್ತೆ. ಒಂದು ವೈದ್ಯಕೀಯ ರಕ್ಷಣೆ ಮತ್ತು ನಗದು ಸೌಲಭ್ಯ. ಯಾರು 21,000ಕ್ಕಿಂತ ಕಡಿಮೆ ವೇತನ ಪಡೆಯುವ ಎಲ್ಲ ಕಾರ್ಮಿಕರು ಕಾರ್ಮಿಕರ ರಾಜ್ಯ ವಿಮಾ ಕಾಯ್ದೆ ವ್ಯಾಪ್ತಿಗೆ ಬರ್ತಾರೆ. ಅಂತವರಿಗೆ ಅವರ ಅನಾರೋಗ್ಯದಲ್ಲಿ, ಅಂಗವಿಕಲತೆಯಾದಲ್ಲಿ ಅಥವಾ ಉದ್ಯೋಗ ಸಂಬಂಧಿ ಗಾಯದಿಂದ ಆದಂತಹ ಮರಣದಂತಹ ಸಂದರ್ಭಗಳಲ್ಲಿ ವಿವಿಧ ರೀತಿಯ ಪಿಂಚಣಿ ವ್ಯವಸ್ಥೆ ಮತ್ತು ಆರ್ಥಿಕ ಸಬಲತೆಯನ್ನ ನೀಡುವ ಒಂದು ಸಂಸ್ಥೆ ನಮ್ಮ ಕಾರ್ಮಿಕ ವಿಮಾ ನಿಗಮ ಆಗಿದೆ. ಇಲ್ಲಿ 10ಕ್ಕಿಂತ ಹೆಚ್ಚು ಕಾರ್ಮಿಕರು ಕೆಲಸ ಮಾಡುವಂತಹ ಸಂಸ್ಥೆಗಳಿಗೆ ಈ ಕಾರ್ಮಿಕರ ವಿಮಾ ಕಾಯ್ದೆ ಅನ್ವಯ ಆಗುತ್ತೆ. ಇದರಲ್ಲಿ ನೀವು ನೋಂದಾವಣೆಯಾದಲ್ಲಿ ಉದ್ಯೋಗದಾತರು ತಮ್ಮ ಜವಾಬ್ದಾರಿಗಳನ್ನ ಕಡಿತ ಮಾಡಿಕೊಂಡು ಕಾರ್ಮಿಕರ ವಿಮಾ ನಿಗಮಕ್ಕೆ ಅದನ್ನು ವರ್ಗಾಯಿಸಬಹುದು ಅಂತ ಒಂದು ಯೋಜನೆ ನಮ್ಮ ಕಾರ್ಮಿಕ ವಿಮಾ ನಿಗಮ ಕೊಡ್ತಾ ಇದೆ. ಮತ್ತು ವೈದ್ಯಕೀಯ ಶಿಕ್ಷಣದಲ್ಲಿ ವಿಮಾದಾರರ ಮಕ್ಕಳಿಗೆ ಮೀಸಲಾತಿಯನ್ನ ಕೊಡುತ್ತೆ. ಕೋವಿಡ್ ಅಂತಹ ಮೃತರಾದಂತಹ ಎಲ್ಲ ವಿಮಾದಾರರಿಗೆ, ಅವರ ಕುಟುಂಬದ ಅವಲಂಬಿತರಿಗೆ ಪಿಂಚಣಿ ವ್ಯವಸ್ಥೆಯನ್ನ ಮಾಡಿದೆ. ಹೀಗೆ ಹಲವಾರು ವಿವಿಧ ರೀತಿಯ ಯೋಜನೆಗಳನ್ನು ನಮ್ಮ ಕಾರ್ಮಿಕರ ವಿಮಾ ನಿಗಮದಿಂದ ಹಮ್ಮಿಕೊಂಡಿದ್ದು, ಅವುಗಳನ್ನ ಸದುಪಯೋಗವನ್ನು ಪಡಿಸ್ಕೋಬೇಕಂತ ಎಲ್ಲ ಉದ್ಯೋಗದಾತರಲ್ಲಿ ಮತ್ತು ಕಾರ್ಮಿಕರಲ್ಲಿ ವಿನಂತಿಸಿಕೊಳ್ಳುತ್ತಾ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ.